ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಬ್ರಾಡಾಗಿ ಮತ್ತು ಶೋಲ್ಡರ್ 2 ಇಂಚ್ ಬರೋ ಥರ ಯಾವ ರೀತಿಯಾಗಿ ಪ್ಲೇನ್ ಬ್ಲೌಸ್ನ ಕಟ್ಟಿಂಗ್ ಮಾಡೋದು ಅಂತ ನೋಡೋಣ. ಇದು ಸೈಜ್ ಬಂದು 36 ಬ್ಲೌಸ್ ಮೆಷರ್ಮೆಂಟ್ದು ನೋಡೋಣ. ನೋಡಿ, ಬ್ರೆಸ್ಟು 36, 38 ಮಿಡಲ್ ಚೆಸ್ಟ್ ಬರುತ್ತೆ, 33 ವೇಸ್ಟ್. ನೋಡಿ, ಈ ಮೂರನ್ನೂ ನೀವು ಕಂಪಲ್ಸರಿ ತೊಗೊಳ್ಳೇಬೇಕು. ಏನು ಅಪ್ಪರ್ ಚೆಸ್ಟು ಮತ್ತು ಮಿಡಲ್ ಚೆಸ್ಟು ಮತ್ತು ವೇಸ್ಟು ಇದಿಷ್ಟು ತೊಗೊಂಡ್ರೇ ನಿಮಗೆ ಕಪ್ ಅನ್ನೋದು ಯಾವ ಮೆಷರ್ಮೆಂಟಲ್ಲಿ ಕಪ್ ಸೈಜ್ನ ತೊಗೊಳ್ಬೇಕು ಅಂತ ಗೊತ್ತಾಗುತ್ತೆ. ನೋಡಿ, ಲೆಂತು ನಾನು 14 ಬೇಕು ರೆಡಿ. ಈಗ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ ಆಯಿತಾ. ಯಾವಾಗಲೂ ಅಷ್ಟೇ ಪ್ಲೇನ್ ಬ್ಲೌಸ್ಗೆ ಇಲ್ಲೇನು 1/2 ಇಂಚ್ ತೊಗೋತೀವಲ್ವ ಮಾರ್ಜಿನ್ಗೆ, ಅದು ಪ್ಲೇನ್ ಬ್ಲೌಸ್ಗಾದರೆ ನಾವಿಲ್ಲಿ 1.5 ಇಂಚನ್ನ ಮಾರ್ಜಿನ್ಗೆ ತೊಗೊಳ್ಬೇಕಾಗತ್ತೆ. ನೋಡಿ, 1.5 ಇಂಚು ಇಲ್ಲಿ ಎಮ್ಮಿಂಗ್ ಮಾಡಬೇಕಲ್ವ ಪ್ಲೇನ್ ಬ್ಲೌಸ್ಗೆ, ಹಾಗಾಗಿ ಹಾಫು ಫೋಲ್ಡಿಂಗ್ ಹೋಗುತ್ತೆ, ಇನ್ನು 1 ಇಂಚು ಎಮ್ಮಿಂಗಿಗೆ ಫೋಲ್ಡ್ ಹೋಗುತ್ತೆ ಆಯಿತಾ. ನೋಡಿ, ಈ ರೀತಿ 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಮಗೆ ಲೆಂತ್ ಎಷ್ಟು ಬೇಕು ನೋಡಿಕೊಂಡು ಅದಕ್ಕೆ 1/2 ಇಂಚು ಶೋಲ್ಡರ್ ಹತ್ರ ಮಾರ್ಜಿನ್ಗೆ ಸೇರಿ ನೋಡಿಲಿ ನಾನಿಲ್ಲಿ 14.5 ಇಂಚ್ ತೊಗೋತಾ ಇದ್ದೀನಿ. ಈ ವಿಡಿಯೋ ತುಂಬ ಹಳೇದೇನೆ, ಬಟ್ ನನಗೆ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಇಲ್ದಿರೋ ಕಾರಣ ಹಾಕಿರಲಿಲ್ಲ ಅಷ್ಟೇ. ನೋಡಿ, ಈಗ ಇಲ್ಲೂ ಕೂಡ ಒಂದು ಲೈನ್ನ ಹಾಕೊಳ್ಳೋಣ. ತುಂಬ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ಆದಷ್ಟು ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿ. ನೋಡಿ, ಇದಿಷ್ಟ ಆಯ್ತಲ್ವ. ಇವಾಗ 36 ಅಪ್ಪರ್ ಚೆಸ್ಟ್ ಇದೆ ಅಲ್ವಾ, ನೋಡಿ ಈ ರೀತಿ ಟೇಪಲ್ಲಿ ನೀವು ಮೆಷರ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಏನು ಅಪ್ಪರ್ ಚೆಸ್ಟ್ ಇದೆ ಅದರಲ್ಲಿ 4 in 1 ಥರ ನೀವು ಈ ರೀತಿ ಮೆಷರ್ ಮಾಡ್ಕೊಳ್ಳಿ. ಅಂದರೆ 4 ಭಾಗನ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೋ ಅದನ್ನು ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನನಗೆ 9 ಇಂಚು ಬರ್ತಾ ಇದೆ. ನೋಡಿ, ಈಗ ಈ 9 ಇಂಚ್ ಏನು ಬರುತ್ತಲ್ವ, 9 ಇಂಚನ್ನೇ ತೊಗೊಳೋದಕ್ಕೆ ಹೋಗಬೇಡಿ. ಯಾಕಂದರೆ ಇದು ಪ್ಲೇನ್ ಬ್ಲೌಸ್ ಅಲ್ವಾ, ಹಾಗಾಗಿ ಸ್ವಲ್ಪ ಒಂದು 1/2 ಇಂಚು ಕಡಿಮೆನೇ ತೊಗೊಳ್ಳಿ. ಆವಾಗ ನಿಮಗೆ ಫಿಟ್ಟಿಂಗು ತುಂಬ ನೀಟಾಗಿ ಕೂರುತ್ತೆ ಆಯಿತಾ. ನೀವು 9 ಇಂಚ್ ತೊಗೊಂಡ್ರೆ ಏನಾಗುತ್ತೆ, ಆವಾಗ ನಿಮಗೆ ಸ್ವಲ್ಪ ಲೂಸ್ ಥರ ಅನ್ನಿಸ್ತಾ ಇರುತ್ತೆ. ನಾವು ಯಾವುದೇ ರೀತಿ ಲೈನಿಂಗ್ ಹಾಕೋದಿಲ್ಲ ಅಲ್ವಾ, ಹಾಗಾಗಿ ಲೂಸ್ ಥರ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ವೇಸ್ಟ್ ಹತ್ರನೂ ಅಷ್ಟೇ ನೋಡಿ, 8.5 ಬರುತ್ತೆ. ನಾನು 8 ಇಂಚು ಪ್ಲಸ್ 1 ಇಂಚು ಡಾಟ್ಗೆ ಸೇರಿ 9 ಇಂಚ್ ತೊಗೊಂಡು ಎಕ್ಸ್ಟ್ರಾ 2 ಇಂಚು ಮಾಮೂಲಿ ಸ್ಟಿಚಸ್ ತೊಗೊಂಡಿದ್ದೀನಿ. ಈಗ ಇದನ್ನು ನೋಡಿ ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ. ನೀವು ಅಬ್ಸರ್ವ್ ಮಾಡ್ಬೋದು, ವೇಸ್ಟ್ ಹತ್ರ ಜಾಸ್ತಿ ಬರ್ತಿದೆ ಮತ್ತು ಅಪ್ಪರ್ ಚೆಸ್ಟ್ ಹತ್ರ ಕಡಿಮೆ ಬರ್ತಿದೆ ಬಟ್ಟೆ ಅಂತೇಳಿ. ಖಂಡಿತ ನೋಡಿ, ಇಲ್ಲಿ ಡಾಟ್ ಹಿಡಿದಾಗ ಇದು ಕರೆಕ್ಟಾಗಿ ಬರುತ್ತೆ. ನೋಡಿ, ಇದಿಷ್ಟ ಆಯ್ತಲ್ವ. ಇವಾಗ ಶೋಲ್ಡರ್ನ ಎಷ್ಟು ತೊಗೊಳ್ಬೇಕು ಅಂತ ನೋಡಿ, ನಾನು 4.5 ತೊಗೋತಾ ಇದ್ದೀನಿ. ನಾರ್ಮಲ್ ಲೈನಿಂಗ್ ಬ್ಲೌಸ್ಗಾದರೆ ನಾನಿಲ್ಲಿ 5 ಇಂಚ್ ತೊಗೋತೀನಿ. ಇದಕ್ಕೆ ಯಾವುದೇ ರೀತಿ ಲೈನಿಂಗ್ ಇಲ್ಲ ಅಲ್ಲ, ಹಾಗಾಗಿ 1/2 ಇಂಚು ಕಡಿಮೆನೇ ತೊಗೋತಾ ಇದ್ದೀನಿ. ಎಲ್ಲದರಲ್ಲೂ ಅಷ್ಟೇ ನೀವು 1/2 ಇಂಚು ಅಥವಾ 1/4 ಇಂಚು ಕಡಿಮೆನೇ ತೊಗೊಳ್ಳಿ, ಆವಾಗಷ್ಟೇ ಕರೆಕ್ಟಾಗಿ ಬರುತ್ತೆ. ನೋಡಿ, ನಾನಿಲ್ಲಿ 8 + 1 + 2 ಇಂಚು ಮಾರ್ಜಿನ್ ಅಂತ ಹೇಳಿ ತೊಗೊಂಡಿದ್ದೀನಿ. ಬ್ರೆಸ್ಟ್ ಹತ್ರನೂ ಅಷ್ಟೇ ನೋಡಿ, ಅಪ್ಪರ್ ಚೆಸ್ಟು 8.5 ತೊಗೊಂಡಿದ್ದೀನಿ, ಶೋಲ್ಡರು 4.5, ಫುಲ್ಲು ಲೆಂತು ಕೆಳಗಡೆ 1.5 ಮಾರ್ಜಿನ್ ಸೇರಿ ಫುಲ್ಲು ಲೆಂತ್ ಬಂದು ನಾನು 16 ತೊಗೊಂಡಿದ್ದೀನಿ ಆಯಿತಾ. ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಮತ್ತು ಇಲ್ಲೂ ಅಷ್ಟೇ ನೀವು ಇಲ್ಲೇನು ಮಾಡಬೇಕಾಗುತ್ತೆ, ನಾನು ಏನು ಹೇಳ್ತೀನಿ, ಶೋಲ್ಡರ್ ಎಷ್ಟು ತೊಗೋತೀರಾ ಅಷ್ಟು ಆರ್ಮೋಲ್ ಡೌನಿಂಗ್ ತೊಗೊಳ್ಳಿ ಅಂತ ನಾರ್ಮಲಾಗಿ ಹೇಳ್ತೀನಿ. ಆದರೆ ಈ ಪ್ಲೇನ್ ಬ್ಲೌಸಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಆಯಿತಾ. ನೋಡಿ, ನಾನು 4.5 ಶೋಲ್ಡರ್ ತೊಗೊಂಡಿದ್ದೀನಲ್ವ, ಆದರೆ ಆರ್ಮೋಲ್ ಡೌನಿಂಗ್ನ ನಾನು 5.5ಗೆ ತೊಗೊಂಡಿದ್ದೀನಿ. ಯಾಕಂದರೆ ತುಂಬ ಟೈಟ್ ಆಗಿಬಿಡುತ್ತೆ 4.5 ತೊಗೊಂಡ್ರೆ, ಹಾಗಾಗಿ ತುಂಬ ಸಣ್ಣ ಇರೋರಾದರೆ 4.5 ತೊಗೊಂಡ್ರು ನಡೆಯುತ್ತೆ. ಆದರೆ ಸ್ವಲ್ಪ ನನಗೆ 5.5 ಬೇಕೇ ಬೇಕು, ಹಾಗಾಗಿ ನೋಡಿ ಇಲ್ಲಿ 1 1/4 ಇಂಚು ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕೂಡ
ನೀಟಾಗಿ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ಇಲ್ಲಿ ಆರ್ಮೋಲ್ ಶೇಪ್ನ ತೊಗೊಳ್ಳೋಣ. ನೋಡಿ, ಇಲ್ಲಿ ಈ ರೀತಿಯಾಗಿ ಶೇಪ್ ತೊಗೊಳ್ಬೇಕಾಗತ್ತೆ, ಆಯಿತಾ. ನೋಡಿ, ಇದಿಷ್ಟು ಆದಮೇಲೆ ನೀವು ಚೆಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಎಷ್ಟಿದೆ ಅಂತ ಹೇಳಿ. ನೋಡಿ, ನನಗೆ 16 ಆರ್ಮೋಲ್ ರೌಂಡಿಂಗ್ ಬರುತ್ತೆ. ಅಂದರೆ ಅಲ್ಲಿಗೆ ಅರ್ಧ ಅಂದರೆ 8 ಬರುತ್ತಲ್ವ, ಅದರಲ್ಲಿ ನಾನು ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚು ಲೆಸ್ ಮಾಡ್ತೀನಿ. ಅಂದರೆ 15.5 ಬರುತ್ತೆ. ಈಗ ಚೆಕ್ ಮಾಡಬೇಕು ನಮಗೆ 15.5 ನೋಡಿ ಈ ರೀತಿ ಇಟ್ಕೊಂಡು, ನೋಡಿ ಈ ರೀತಿಯಾಗಿ ಅದರಲ್ಲಿ ಅರ್ಧ ಅಂತಂದರೆ 7.75. ನಮಗೆ ಇಲ್ಲಿ 7.75 ಬರುತ್ತಾ ನೋಡ್ಕೊಳ್ಳೋಣ. ಇದನ್ನು ಆರ್ಮೋಲ್ ಚೆಕ್ ಮಾಡ್ಕೊಂಡು ಅಷ್ಟೇ ನೀವು ಕಟಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ. ನೀವು ನಾರ್ಮಲಾಗಿ ಜಸ್ಟ್ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಈ ರೀತಿ ಆರ್ಮೋಲ್ ಚೆಕ್ ಮಾಡಿಕೊಂಡು ನಂತರ ಕಟಿಂಗ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನನಗೆ ಸ್ವಲ್ಪ ಕಡಿಮೆ ಬರ್ತಿದೆ, ಹಾಗಾಗಿ ತುಂಬ ಜಾಸ್ತಿ ಬರ್ತಿದೆ ಆರ್ಮೋಲು. ಹಾಗಾಗಿ ನೋಡಿ, ನಾನಿಲ್ಲಿ 1/2 ಇಂಚು ಮೇಲ್ಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಏನು 5.5 ತೊಗೊಂಡಿದ್ದೆ ಅಲ್ವಾ ಆರ್ಮೋಲ್ ಡೌನಿಂಗು, ನಾನಿಲ್ಲೀಗ 5 ಇಂಚ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ನೋಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಯಾವಾಗ್ಲೂ ಕಟಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನಿವಾಗ 1/2 ಇಂಚ್ ಮೇಲೆ ತೊಗೊಂಡೆ ಅಲ್ವಾ, ಅಲ್ಲಿಂದ 1/4 ಇಂಚು ಮಾರ್ಕ್ ಮಾಡಿ ಈ ರೀತಿಯಾಗಿ ಒಂದು ಶೇಪ್ ತೊಗೊಂಡೆ. ಇವಾಗ ನಾವು ನೋಡಿ ಇಲ್ಲಿ 5 ಇಂಚು ತೊಗೊಂಡಿದ್ದೀನಿ. ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತಿದೆ ಅನ್ಕೋತೀನಿ. ನೋಡಿ, ಈ ರೀತಿ ಇದು ಇಲ್ಲ ನಿಮಗೆ ಇದು ಈ ರೀತಿಯಾಗಿ ಒಂದು ಡಾಟ್ ಹಾಕೋಬಿಡಿ. ನಿಮ್ಗೆ ಗೊತ್ತಾಗುತ್ತಿಲ್ಲ ಅಂತಂದರೆ ನೀವು ಅಲ್ಲಿಗೆ ಕಟ್ ಮಾಡಿಬಿಡ್ತೀರ. ಒಂದೊಂದು ಸಲ ಏನಾಗುತ್ತೆ ಅದೇ ರೀತಿಯಾಗಿ ಆಗುತ್ತೆ ನನಗೂ ಕೂಡ. ಹಾಗಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, 8 ಇಂಚ್ ಬರ್ತಾ ಇದೆ, ಪರವಾಗಿಲ್ಲ, ನೋಡೋಣ. ಆ್ಯಂಡ್ 1/4 ಇಂಚ್ ಏನಿದೆ ಅದನ್ನ ಸ್ಟಿಚಿಂಗಲ್ಲಿ ಸರಿ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ಇದಿಷ್ಟು. ಇವಾಗ ನೋಡಿ, ಇಲ್ಲಿಗೆ ನಮಗೆ ಸ್ಟಿಚಸ್ ಬರುತ್ತಲ್ವ, ಮತ್ತು ಇಲ್ಲೂ ಕೂಡ ಅಷ್ಟೇ 1/2 ಇಂಚು ಈ ರೀತಿ ಒಳಗಡೆಗೆ ಸ್ಟಿಚಸ್ ಬರುತ್ತೆ. ನೋಡಿ, ಈ ರೀತಿ ಒಳಗಡೆ ಬರುತ್ತಲ್ವ, ನೀವು ಇಲ್ಲಿ ಇಟ್ಕೊಂಡು ಮೆಷರ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಇಟ್ಕೊಂಡು ನಿಮಗೆ ರೆಡಿ ಆರ್ಮೋಲು ಇಲ್ಲಿಂದ ಮೆಷರ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಸಿಗುತ್ತೆ. ನೋಡ್ಕೊಳ್ಳೋಣ. ನೋಡಿ, ಬರ್ತಾ ಇದೆ, ಒಂದು ಪಾಯಿಂಟ್ ಅಷ್ಟೇ ಹೆಚ್ಚು ಕಡಿಮೆ ಅನ್ನೋದಾಗ್ತಾಯಿದೆ. ಅದು ಸ್ಟಿಚಿಂಗಲ್ಲಿ ಸರಿ ಹೋಗುತ್ತೆ, ಆಯಿತಾ. 1 ಪಾಯಿಂಟ್ 2 ಪಾಯಿಂಟ್ ಏನಾದ್ರು ಹೆಚ್ಚು ಕಡಿಮೆ ಬಂದರೆ ಅದೇನು ಅವಶ್ಯಕತೆ ಇಲ್ಲ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು. ಈಗ ಇಲ್ಲಿ ಡೀಪ್ ನಾನು ಎಷ್ಟು ಡೀಪ್ ಮತ್ತು ನೆಕ್ ವಿಡ್ತ್ ಎಷ್ಟು ತೊಗೋತೀನಿ ಅಂತ ನೋಡೋಣ. ನೋಡಿ, ನಾನಿಲ್ಲಿ ಶೋಲ್ಡರು 2.5ಗೆ ತೊಗೋತಾ ಇದ್ದೀನಿ. ನೋಡಿ, ಶೋಲ್ಡರು 2.5. ಇನ್ನು ಮಿಕ್ಕಿದ್ದೇನಿದೆ ನೋಡಿ 2 ಇಂಚು, ಅದನ್ನ ನಾನು ಡೀಪ್ ನೆಕ್ ವಿಡ್ತ್ಗೆ ತೊಗೋತಾ ಇದ್ದೀನಿ, ಆಯಿತಾ. ನೆಕ್ ಡೀಪ್ ಬಂದು ನಾನಿಲ್ಲಿ 10.5 ತೊಗೋತಾ ಇದ್ದೀನಿ. 1/2 ಇಂಚು ಮೇಲ್ಗಡೆ ಮಾರ್ಜಿನ್ ಹೋದರೆ ನಮಗೆ 10 ಇಂಚು ರೆಡಿ ಡೀಪ್ ಸಿಗುತ್ತೆ. ಇಲ್ಲೇನು ಮಾಡ್ತೀನಿ, ನಾನು ಇಲ್ಲೇನು ಮಾಡ್ತೀನಿ, ನಾನು ನೆಕ್ ವಿಡ್ತ್ ಎಷ್ಟು ತೊಗೊಂಡಿದ್ದೆ ಅದಕ್ಕಿಂತ 1 ಇಂಚು ಎಕ್ಸ್ಟ್ರಾ. ನಮಗೆ ಬ್ರಾಡಾಗಿ ಬೇಕಲ್ವ, ಹಾಗಾಗಿ 1 ಇಂಚು 1/4 ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ಆಗುತ್ತೆ. ನೋಡಿ, ನಾನಿಲ್ಲಿ 1/4 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಅಂದರೆ 3/4ಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಒಂದು ಲೈನ್ ಹಾಕ್ಕೊಳ್ತೀನಿ. ನಿಮಗೆ ಯಾವ ಶೇಪ್ ಬೇಕೋ ನೋಡಿಕೊಂಡು ನೀವು ಶೇಪ್ನ ತೊಗೊಳ್ಬೇಕಾಗತ್ತೆ. ನಾನಿಲ್ಲಿ ಜಸ್ಟ್ ಒಂದು ಡೈಮಂಡ್ ಶೇಪ್ ಥರನೇ ಕೊಡ್ತಾ ಇದ್ದೀನಿ, ಆಯಿತಾ. ಯಾವುದೇ ರೀತಿ ನೆಕ್ ಶೇಪ್ ಅನ್ನೋದನ್ನು ತುಂಬ ಏನು ತೆಗಿತಾ ಇಲ್ಲ, ಜಸ್ಟ್ ನೆಕ್ ಶೇಪು ಡೈಮಂಡ್ ಶೇಪಲ್ಲಿ ನೋಡಿ ಈ ರೀತಿಯಾಗಿ ಕೊಡ್ತಾ ಇದ್ದೀನಿ. ಅಂದರೆ ಸ್ವೀಟ್ ಹಾರ್ಟ್ ನೆಕ್ ಏನು ಹೇಳ್ತಾರೆ ಅದನ್ನು ನಾನಿಲ್ಲಿ ಕೊಡ್ತಾ ಇದ್ದೀನಿ. ಇದಿಷ್ಟು ಆದಮೇಲೆ ನೀಟಾಗಿ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನೆಲ್ಲನೂ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಬ್ಯಾಕ್ ಪಾರ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆಯಿತಾ. ಆದಷ್ಟು ನಿಮ್ಮ ಕಮೆಂಟ್ಗೆ ನಾನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಎಲ್ಲೆಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಒಂದೊಂದು ನಾಚ್ ಹಾಕ್ಕೊಂಡ್ರೆ ಸ್ಟಿಚಿಂಗ್ ಮಾಡುವಂಥ ಟೈಮಲ್ಲಿ ನಮಗೆ ಈಸಿ ಆಗುತ್ತೆ. ನೋಡಿ, ಇಷ್ಟು ಫೋಲ್ಡಿಂಗ್ ಹೋಗುತ್ತೆ ನಮಗೆ. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ, ಆಯಿತಾ. ಈಗ ನೋಡಿ, ಈ ರೀತಿ
ಓಪನ್ ಸೈಡ್ ಏನು ಬರುತ್ತಲ್ಲ ನೋಡಿ, ಅದನ್ನು ನಮ್ಮ ಕಡೆಗೆ ಹಾಕ್ಕೊಂಡು ಈ ರೀತಿಯಾಗಿ ಕ್ಲಾತ್ನ ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡು ನೋಡಿ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನೀವು ಮಾರ್ಕ್ನ ಮಾಡ್ಕೊಳ್ಬೇಕು. ನಾವಿಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ ಬ್ಯಾಕ್ ಪಾರ್ಟು, ಅದೇ ಶೇಪಲ್ಲಿ ನೀಟಾಗಿ ಒಂದು ಮಾರ್ಕ್ನ ಮಾಡ್ಕೊಂಡ್ಬಿಡಿ. ಇದು ತುಂಬಾ ಮೇಯ್ನ್ ಇದೇನೇ ಇರೋದು, ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದು. ನೋಡಿ ನಾವು ಬ್ಯಾಕ್ ಪಾರ್ಟಲ್ಲಿ 4.5 ಶೋಲ್ಡರ್ ತೊಗೊಂಡು ನೆಕ್ ಬಿಡ್ತು 2 ಇಂಚ್ಗೆ ತೊಗೊಂಡು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ಅದೇ ರೀತಿಯಾಗಿ ನೀವೇನಾದರೂ ಇಲ್ಲೇನಾದರೂ ಕಟ್ ಮಾಡಿಕೊಂಡ್ರೆ ನಿಮಗೆ ಫುಲ್ಲು ಬ್ಲೌಸು ಹಾಳಾಗುತ್ತೆ ಆಯಿತಾ. ನೋಡಿ ನಮಗೆ ಬ್ರಾಡ್ ಆಗಬೇಕು ಮತ್ತು ಶೋಲ್ಡರು ತುಂಬ ಚಿಕ್ಕದಾಗಬೇಕು. ಅಂದರೆ ನಾನಿಲ್ಲಿ 2.5 ತೊಗೊಂಡಿದ್ದೀನಲ್ವ, ನನಗೆ 1/2 ಇಂಚು ಇನ್ನು ಶೋಲ್ಡರ್ ಹತ್ರ ಸ್ಟಿಚಿಂಗ್ಗೆ ಹೋಗಿ ಇನ್ನು ರೆಡಿ ನನಗೆ ಶೋಲ್ಡರು 2 ಇಂಚ್ಗೆ ಸಿಗುತ್ತೆ. ನೋಡಿ ನಾನಿಲ್ಲಿ ಶೋಲ್ಡರ್ ಮಧ್ಯಕ್ಕೆ ನೋಡಿಕೊಂಡು 10.5ಗೆ ಬಸ್ಟ್ ಪಾಯಿಂಟ್ನ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಎಕ್ಸ್ಟ್ರಾ ಚೆಸ್ಟ್ ಹತ್ರನೂ ಅಷ್ಟೇ, ಅಪ್ಪರ್ ಚೆಸ್ಟ್ ಹತ್ರ 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೋಡಿ ಇಲ್ಲಿ 4 ಇಂಚ್ಗೆ ತೊಗೊಂಡು ಒಂದು ಪಾಯಿಂಟ್ನ ಮಾಡ್ಕೊಳ್ತೀನಿ. ಈಗ ನೋಡಿ ಡಾಟ್ ಲೆಂತು 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ನೀವು ನೋಡಿಕೊಂಡು ಡಾಟ್ ಲೆಂತ್ ಎಷ್ಟು ಬೇಕು ನೋಡಿಕೊಂಡು ಮಾಡ್ಕೊಳ್ಬೇಕಾಗತ್ತೆ. ನೋಡಿ 1/2 ಇಂಚು ಎಕ್ಸ್ಟ್ರಾ ಅಂದರೆ 3.5 ಬೇಕಾಗುತ್ತೆ. ನೋಡಿ ಈ ರೀತಿ ಫ್ರಂಟ್ ಟಿಪ್ಪು 6.5, ಇಲ್ಲಿ 2 ಇಂಚ್ನೇ ತೊಗೋತೀನಿ. ಯಾಕೆ ಅಂತ ಹೇಳ್ತೀನಿ ನಾನು. ನೋಡಿ 2 ಇಂಚ್ಗೆ ತೊಗೋತೀನಿ. ಈಗ ನೆಕ್ ಶೇಪ್ನ ತೊಗೊಳ್ಳೋಣ. ಇದು ನಾರ್ಮಲಾಗಿ ರೌಂಡ್ ಶೇಪಲ್ಲೇ ಇರುತ್ತೆ. ನೋಡಿ ಇದಿಷ್ಟಾದಮೇಲೆ ಮೇನು ಇದೇನೆ, ನಾನು ತುಂಬ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ, ನಿಮಗೆ ಬ್ರಾಡ್ ಆಗಬೇಕು ಮತ್ತು ನೆಕ್ಕೆಲ್ಲ ಶೋಲ್ಡರ್ ತುಂಬ ಕಡಿಮೆ ಬೇಕು, ತುಂಬ ಡೀಪ್ ಇಟ್ಕೊಂಡು ನೀವು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿ ನೋಡಿ ಫ್ರಂಟ್ ಪಾರ್ಟು ಇಲ್ಲಿ ಎಕ್ಸ್ಟ್ರಾ ತೊಗೊಳ್ಳೇಬೇಕು. ನೀವೇನಾದ್ರು ಇದನ್ನು ತೊಗೊಳ್ಳಿಲ್ಲ ಅಂತಂದರೆ ಫುಲ್ಲು ಬ್ಲೌಸ್ ಹಾಳಾಗುತ್ತೆ. ಮತ್ತು ಫುಲ್ಲು ಮುಂದೆ ನೀವು ವೇರ್ ಮಾಡಿದಾಗ ಏನಾಗುತ್ತೆ, ಬ್ಲೌಸು ಫ್ರಂಟು ಹಿಡ್ದಂಗೆ ಆಗ್ತಾ ಇರುತ್ತೆ ಮತ್ತು ವಿ ಶೇಪಲ್ಲಿ ಬಂದುಬಿಡುತ್ತೆ. ಇಲ್ಲಿ ಶೇಪ್ ನಾವೇನು ತೊಗೊಂಡಿರ್ತೀರ ನೋಡಿ ಅಲ್ಲಿ ವಿ ಶೇಪ್ ಬಂದುಬಿಡುತ್ತೆ. ನೋಡಿ ನಾನಿಲ್ಲಿ ಡಾಟ್ ಲೆಂತ್ಗಿಂತ 2 ಇಂಚ್ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನು 1.5 ಇಂಚು ಎಕ್ಸ್ಟ್ರಾನ ತೊಗೊಂಡಿದ್ದೀನಿ ಫ್ರಂಟ್. ಈಗ ಮಿಡಲ್ ಚೆಸ್ಟು 38 ಇದೆ ಅಲ್ವಾ, ಅದರಲ್ಲಿ ಅರ್ಧ ನೀವು ನೋಡ್ಕೊಳ್ಬೇಕಾಗುತ್ತೆ. ನೋಡಿ 9.5 ಬರುತ್ತೆ. ಮತ್ತು ವೇಸ್ಟ್ ಎಷ್ಟಿದೆ ನೋಡಿಕೊಂಡು ನೋಡಿ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ತೀನಿ. ಈಗ ನೀವು ಡಾಟ್ ವಿಡ್ತ್ ಎಷ್ಟು ತೊಗೋಬೇಕು ಅಂತ ಅನ್ನೋದು ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ನೋಡಿ ನಮಗೆ ವೇಸ್ಟ್ ಎಷ್ಟು 33 ಇದೆ ಅಲ್ವಾ. ಈಗ 33ಲಿ ನಮಗಿಲ್ಲೇನು ಬಂದಿದೆ ನೋಡಿ, 33ಯಲ್ಲಿ 4ನೇ ಒಂದು ಭಾಗ ಮಾಡಿಕೊಂಡು ಈ ರೀತಿ ಎಷ್ಟು ಬರುತ್ತೆ ಎಕ್ಸ್ಟ್ರಾ ಎಷ್ಟು ಬರುತ್ತೆ ನೋಡಿ, ಅದನ್ನು ನೀವು ಇಲ್ಲಿ ಡಾಟ್ಗೆ ತೊಗೊಳ್ಬೇಕಾಗುತ್ತೆ. ನನಗೆ 3 ಇಂಚ್ ಬರ್ತಾ ಇದೆ ಅಲ್ವಾ, 1.5 ತೊಗೊಂಡು ಈ ರೀತಿ ನೀವು ಡಾಟ್ನ ಎಷ್ಟು ತೊಗೊಳ್ಬೇಕು ಅಂತ ಹೇಳಿ ಹೀಗೆ ನೀವು ನೋಡ್ಕೊಳ್ಬೇಕು ಆಯಿತಾ. ನೋಡಿ ಇಲ್ಲಿಗೆ ಸ್ಟಿಚಸ್ ಬರೋದು. ನೋಡಿ ಇಲ್ಲೂ ಕೂಡ ಅಷ್ಟೇ 1.5 ಇಂಚು ಮೇಲ್ಗಡೆಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಶೇಪ್ ಕೊಟ್ಕೊಳ್ಳೋಣ ಆಯಿತಾ. ಇಲ್ಲಿಗೆ ಬರುತ್ತಲ್ವ, ಇಲ್ಲಿಂದ ನೀಟಾಗಿ ಶೇಪ್ ಕೊಟ್ಕೊಳ್ಳೋಣ. ನೋಡಿ ಇದು ಈ ರೀತಿಯಾಗಿ ಶೇಪ್ ಕೊಟ್ಕೊಳ್ಬೇಕಾಗುತ್ತೆ. ಇದಿಷ್ಟ ಆದಮೇಲೆ ನಮಗೆ ಇಲ್ಲಿ ಇದು ಹಾರ್ಮೋಲ್ ಶೇಪ್ ತಗೊಳ್ಳೋಣ. ಫ್ರಂಟು ಇಲ್ಲೂ ಅಷ್ಟೇ 1/4 ಇಂಚು ಕೆಳಗಡೆಗೆ ತೊಗೋತೀನಿ ನಾನು ಯಾವಾಗಲೂ ಇದೇ ರೀತಿಯಾಗಿ. ಯಾಕಂದರೆ ಡಾಟ್ ಹಿಡಿದಾಗ ಅದು ಸ್ವಲ್ಪ ಮೇಲ್ಗಡೆ ಬರುತ್ತಲ್ವ ಸ್ಟಿಚಸ್ ಹತ್ರ, ಅದಕ್ಕೋಸ್ಕರ ನಾನು ಇವಾಗಲೇ 1/4 ಇಂಚು ಡೌನಿಂಗ್ ತೊಗೊಂಡು ಶೇಪ್ನ ತೊಗೊಳ್ತೀನಿ. ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಬಿಡೋಣ. ತುಂಬ ಪರ್ಫೆಕ್ಟಾಗಿ ಬ್ಲೌಸ್ ಅನ್ನೋದು ಬಂದಿತ್ತು. ನಾನು ನಿಮಗೆ ಇದು ತುಂಬ ಹಳೆ ವಿಡಿಯೋ ಅಲ್ವಾ, ಬ್ಲೌಸು ಸ್ಟಿಚಿಂಗು ಆಗಿದೆ, ವೇರ್ ಮಾಡಿದ್ದೀನಿ, ಆದರೆ ಯಾವುದೇ ರೀತಿ ನಿಮಗೆ ಶೇರ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ಅಷ್ಟೇ. ನಿಮಗೆ ಅದನ್ನು ಕೂಡ ನಾನು ಥಂಬ್ನೈಲಲ್ಲಿ ಹಾಕಿರ್ತೀನಿ ಯಾವ ರೀತಿಯಾಗಿ ಬ್ಲೌಸ್ ಫಿಟ್ಟಿಂಗ್ ಬಂದಿತ್ತು ಅಂತ ಹೇಳಿ. ಹಾಗೆ ಕೊನೆಯಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿರ್ತೀನಿ, ನೀವು ನೋಡ್ಬೋದು ಯಾವ ರೀತಿಯಾಗಿ ಫಿಟ್ಟಿಂಗ್ ಬಂದಿತ್ತು ಅಂತ ಹೇಳಿ. ಒಂದೊಂದು ನಾಚ್ ಹಾಕೊಳ್ಳಿ, ಕಂಪಲ್ಸರಿ ಇದು ನಾಚ್ ಹಾಕ್ಕೊಳ್ಳೇಬೇಕು. ನಿಮ್ಗೆ ಅವಾಗಷ್ಟೇ ಬ್ಲೌಸು ಸ್ಟಿಚಿಂಗ್ ಮಾಡುವಂಥ ಟೈಮಲ್ಲಿ ಈಸಿ ಆಗೋದು. ಇಲ್ಲ ಅಂತಂದರೆ ಮತ್ತೆ ಸ್ಟಿಚಿಂಗ್ ಮಾಡುವಂಥ ಟೈಮಲ್ಲಿ ಟೇಪ್ ಇಟ್ಕೊಂಡು ನೀವು ಮೆಷರ್ ಮಾಡ್ಕೊಳ್ತಾ ಕೂರಬೇಕಾಗತ್ತೆ. ಆದಷ್ಟು ಒಂದೊಂದು ನಾಚ್ ಹಾಕ್ಕೊಳ್ಳಿ. ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು. ಇವಾಗ ಸ್ಲೀವ್ ಕಟ್ಟಿಂಗ್ನ ಮಾಡ್ಕೊಂಡ್ಬಿಡೋಣ. ಸ್ಲೀವ್ ಕಟ್ಟಿಂಗು ಮತ್ತು ಕ್ರಾಸ್ ಬೆಲ್ಟ್ ಏನು ಬರುತ್ತೆ ಅದನ್ನು ಕಟ್ ಮಾಡಿಕೊಂಡ್ರೆ ವೇಸ್ಟ್ ಬೆಲ್ಟು ಆಯಿತು. ನಾನಿಲ್ಲಿ ಸ್ಟ್ರೈಟಾಗಿ ಒಂದು
ಲೈನ್ ಹಾಕ್ಕೊಳ್ತೀನಿ. ಈಗ ನಾನು ಸ್ಲೀವ್ ಕಟ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಬಂದಿದೆ ಅಲ್ಲ, ಕ್ರಾಸ್ ಆಗಿದೆ ಅಲ್ವಾ, ಹಾಗಾಗಿ ಒಂದು ಸ್ಟ್ರೈಟ್ ಈ ರೀತಿ ಲೈನ್ ಹಾಕ್ಕೊಂಡು ಇಲ್ಲೂ ಕೂಡ ಅಷ್ಟೇ 1/4 ಅಥವಾ 1.5 ಇಂಚು ನೀವು ತಗೊಳ್ಬೇಕಾಗತ್ತೆ ಎಕ್ಸ್ಟ್ರಾ, ಅಂದರೆ ಸ್ಲೀವ್ ಹತ್ರ ಎಮ್ಮಿಂಗಿಗೆ ಅಂತ ಹೇಳಿ. ನೋಡಿ ನಾನಿಲ್ಲಿ 1/4 ಇಂಚ್ ತೊಗೊಂಡಿದ್ದೀನಿ. ನೋಡಿ ಈಗ ನೀಟಾಗಿ ಕಟ್ ಮಾಡ್ಕೊಂಡು ಬಿಡೋಣ ಆಯಿತಾ. ನೆಕ್ಸ್ಟ್ ನೋಡಿ ಯಾವಾಗಲೂ ನಾನು ಇದೇ ರೀತಿಯಾಗಿಯೇ ಹಾಕ್ಕೊಳ್ತೀನಿ ಸ್ಲೀವು. ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಳಿ. ನೀವೇನಾದರೂ ಎರಡು ಸೈಡೂ ಅಷ್ಟೇ ಸಮನಾಗಿ ಫೋಲ್ಡ್ ಮಾಡಿಕೊಂಡ್ರೆ ಏನಾಗುತ್ತೆ, ನಿಮಗೆ 4 ಪೀಸು ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ ಸ್ಲೀವ ಏನೋ ಕಂಕಳ ಹತ್ರ. ನೋಡಿ ಹಾಗಾಗಿ ನಾನಿಲ್ಲಿ 5 ಇಂಚ್ಗೆ ತೊಗೋತಾ ಇದ್ದೀನಿ. ರೆಡಿ 4.5 ಬರುತ್ತೆ. ಮತ್ತು 2.5ಗೆ ಆರ್ಮೋಲ್ ಡೌನಿಂಗ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ನೋಡಿಕೊಂಡು ಆರ್ಮೋಲ್ ನನಗೆ 8 ಇಂಚ್ ಬರ್ತಿದೆ ಅಲ್ವಾ, ನೋಡಿಕೊಂಡು ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ. ನೋಡಿ ನಾನಿಲ್ಲಿ ಒಂದು ಶೇಪ್ ಹಾಕ್ಕೊಂಡೆ. ಈಗ ಇಲ್ಲೂ ಅಷ್ಟೇ 6.5ಗೆ ಮತ್ತು 2 ಇಂಚು ಎಕ್ಸ್ಟ್ರಾ. ತುಂಬ ಈಸಿನೇ ಇದೆ. ನಿಮಗೇನಾದ್ರೂ ಬ್ಲೌಸು ರೆಡಿ ಬ್ಲೌಸ್ ಇಟ್ಕೊಂಡು ಯಾವ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋದು ಅಂತ ಏನಾದ್ರೂ ಗೊತ್ತಿಲ್ಲ ಅಂತಂದರೆ ಅದನ್ನು ಕೂಡ ಮುಂದಿನ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ಈಗ ಆಲ್ರೆಡಿ ಎಷ್ಟೊಂದು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ, ಏನು ಬ್ಲೌಸ್ನ ಇಟ್ಕೊಂಡು ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಮತ್ತು ತುಂಬ ಜನ ಬಾಡಿ ಮೆಜರ್ಮೆಂಟ್ನ ಯಾವ ರೀತಿ ತೊಗೊಳ್ಳೋದು ಅಂತ ಕೇಳ್ತಾ ಇದ್ದೀರಾ. ಖಂಡಿತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಸ್ಲೀವ್ ಕಟ್ಟಿಂಗ್ ಆದಮೇಲೆ ಈಗ ವೇಸ್ಟ್ ಬೆಲ್ಟು ನೋಡಿಕೊಂಡು ನಾನಿಲ್ಲಿ 4 ಇಂಚು ಮತ್ತು 3.5 ಇಂಚು ಲೆಂತಲ್ಲಿ ತೊಗೊಳ್ತೀನಿ ವೇಸ್ಟ್ ಬೆಲ್ಟು. ನೋಡಿ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿ ತೆಗೆದುಬಿಡ್ತೀನಿ. ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಿಮಗೆ ವೇಸ್ಟ್ ಎಷ್ಟಿದೆ ನೋಡಿಕೊಂಡು ಅದರಲ್ಲಿ ನಾರ್ಮಲಾಗಿ ನಾವು ಯಾವ ರೀತಿ 4ನೇ ಒಂದು ಭಾಗ ತೊಗೊಳ್ತೀವೋ ಅದೇ ರೀತಿಯಾಗಿ ತೊಗೊಂಡು ಎಕ್ಸ್ಟ್ರಾ 2 ಇಂಚು ಸ್ಟಿಚಸ್ಗೆ ಅಂತ ಹೇಳಿ ತೊಗೊಳ್ಬೇಕಾಗತ್ತೆ. ನೋಡಿ 4 ಇಂಚು ಈ ಸೈಡು 3.5 ಇಂಚ್ಗೆ ತೊಗೊಂಡು ಈ ರೀತಿ ಒಂದು ಶೇಪ್ ಹಾಕ್ಕೊಂಡ್ಬಿಡೋಣ ಕ್ರಾಸ್ ಬೆಲ್ಟು. ನೋಡಿ ಆಯಿತು. ಈಗ ಇದನ್ನು ಕೂಡ ಕಟ್ಟಿಂಗ್ ಮಾಡಿ ತಗೊಂಡ್ಬಿಡೋಣ. ಆದಷ್ಟು ಇಲ್ಲಿ ನಾನು ಒಂದು 1/2 ಇಂಚು ಎಕ್ಸ್ಟ್ರಾನೇ ತೊಗೊಳ್ಳಿ ಅಂತ ಹೇಳ್ತೀನಿ ಕ್ರಾಸ್ ಬೆಲ್ಟು. ಯಾಕಂದರೆ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಏನು ಮಾಡ್ತೀವಲ್ವ ಅದಕ್ಕೂ ಕೂಡ 1/4 ಇಂಚು ಹೋಗುತ್ತೆ. ಹಾಗಾಗಿ ಆದಷ್ಟು ವೇಸ್ಟ್ ಬೆಲ್ಟ್ನ ತೊಗೊಳ್ಳುವಾಗ ಒಂದು 1/2 ಇಂಚು ಎಕ್ಸ್ಟ್ರಾನೇ ತೊಗೊಳ್ಳಿ. ನೋಡಿ ವೇಸ್ಟ್ ಬೆಲ್ಟ್ ಕೂಡ ರೆಡಿ ಆಯಿತು. ಇನ್ನು ಏನು ಎಕ್ಸ್ಟ್ರಾ ಪೀಸ್ಗಳಿದೆ ಅದರಲ್ಲಿ ನೀವು ಏನು ಹೆಮ್ಮಿಂಗ್ ಮಾಡೋದಕ್ಕಾಗಲಿ, ಪೈಪಿಂಗ್ ಕೊಡೋದಕ್ಕಾಗಲಿ, ಮತ್ತು ಇದು ನೆಕ್ದು ಅಷ್ಟೇ ಈ ರೀತಿ ಪ್ಲೇನ್ ಬ್ಲೌಸ್ನ ಹೊಲಿಯುವಂಥ ಟೈಮಲ್ಲಿ ಎಲ್ಲೂ ಕೂಡ ನೀವು ಪೀಸ್ನ ವೇಸ್ಟ್ ಮಾಡ್ಕೊಳ್ಬೇಡಿ ಆಯಿತಾ. ಆದಷ್ಟು ತುಂಬ ಚಿಕ್ಕ ಚಿಕ್ಕ ಪೀಸಲ್ಲೇ ನೀವು ಕೆಲಸ ಇರುತ್ತೆ ಪ್ಲೇನ್ ಬ್ಲೌಸ್ಗಳಿಗೆ. ಆದಷ್ಟು ಪೀಸಸ್ನೆಲ್ಲ ನೀಟಾಗಿ ಒಂದು ಕಡೆ ಇಟ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಡಾಟ್ ಹಿಡಿದಾಗ ಈ ರೀತಿ ಬರುತ್ತೆ. ಇದಿಷ್ಟು ಪ್ಲೇನ್ ಬ್ಲೌಸ್ನ ಯಾವ ರೀತಿಯಾಗಿ ನಾನು ಕಟ್ಟಿಂಗ್ ಮಾಡ್ಕೊಳ್ತೀನಿ ಅನ್ನೋದಾಗಿತ್ತು ಫ್ರೆಂಡ್ಸ್. ನಾನು ಇದನ್ನ ಲಾಸ್ಟಲ್ಲೂ ಕೂಡ ನಿಮಗೆ ಹಾಕ್ತೀನಿ ಯಾವ ರೀತಿಯಾಗಿ ಫಿಟ್ಟಿಂಗ್ ಬಂದಿತ್ತು ಅಂತ ಹೇಳಿ. ನೋಡಿ ಇಲ್ಲಿ 1/4 ಇಂಚು ಮತ್ತು ಇಲ್ಲಿ 1/2 ಇಂಚು ಹೋಗುತ್ತಲ್ವ ಸ್ಟಿಚಿಂಗ್ಗೆ. ನೋಡಿ ರೆಡಿ ನಮಗೆ 2 ಇಂಚ್ ಅಷ್ಟೇ ಶೋಲ್ಡರ್ ಸಿಗುತ್ತೆ. ತುಂಬ ಪರ್ಫೆಕ್ಟಾಗಿ ತುಂಬ ಅಂದರೆ ತುಂಬಾ ನೀಟಾಗಿ ಬಂದಿತ್ತು ಫ್ರೆಂಡ್ಸ್. ಒಂದು ಸಲ ಈ ರೀತಿ ಕಟ್ಟಿಂಗ್ನ ನೀವು ಟ್ರೈ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.